ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ ಹಿಯರ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC 2023 ಅಕೌಂಟೆನ್ಸಿ ಮಾಡೆಲ್ ಪೇಪರ್ ಏನು ರಿಲೀಸ್ ಆಗಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿ ಅಲ್ಲಿ ಇರುವಂತಹ 30th ಕ್ವಶನ್ ಏನಿದೆ, ಕ್ಯಾಲ್ಕುಲೇಟ್ ಕರೆಂಟ್ ರೇಷಿಯೋ ಆ್ಯಂಡ್ ಕ್ವಿಕ್ ರೇಷಿಯೋ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ಕೊಂಡು ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸಿಂಪಲ್ ಪ್ರಾಬ್ಲಮ್ಮು, ಈಸಿಯಾಗಿ 6 ಮಾರ್ಕ್ಸ್ನ ತಗೊಳ್ಬಹುದು. ಒಂದೇ ಒಂದು ಟೆಕ್ನಿಕ್ಕು, ಕರೆಂಟ್ ಅಸೆಟ್ ಯಾವುದು, ಕರೆಂಟ್ ಲಯಬಿಲಿಟಿ ಯಾವುದು ಅಂತ ಕಂಡುಹಿಡಲಿಕ್ಕೆ ನಿಮಗೆ ಬಂದರೆ ಆಯಿತು. 6 ಮಾರ್ಕ್ಸ್ ಬಂದಾಗೆ ನೀವು ಕರೆಂಟ್ ಅಸೆಟ್ಸು, ಕರೆಂಟ್ ಲಯಬಿಲಿಟಿ, ಫಿಕ್ಸ್ಡ್ ಅಸೆಟ್ಸು ಮತ್ತು ಲಯಬಿಲಿಟೀಸ್ ಆಗಿರಬಹುದು, ಇದನ್ನೆಲ್ಲ ಕರೆಕ್ಟಾಗಿ ನೀವು ಕಲ್ತ್ಕೊಂಡ್ರೆ ನಿಮಗೆ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಹಾಗಾಗಿ ಬೇಸಿಕ್ ಆಗಿರುವಂತಹ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ನಿಮಗೆ ಮೇಯ್ನ್ ಇರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಮಾಡೋದು ಹೇಗೆ ಅಂತ ನೀವು ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಈಸಿ. ಓಕೆನಾ? ಸೊ ಇವಾಗ ನಿಮಗೇನು ಡೌಟು ಅಂತ ಹೇಳಿದ್ರೆ, ಈ ಹಿಂದಿನ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಅಪ್ಲೋಡ್ ಮಾಡಿದ್ದೀರಾ. ಅಫ್ಕೋರ್ಸ್ ಸೆಕ್ಷನ್ ಎ, ಸೆಕ್ಷನ್ ಬಿ ಒಂದೇ ವಿಡಿಯೋದಲ್ಲಿ ಅಷ್ಟನ್ನು ಕೂಡ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದಾದ್ರ ಮೇಲೆ ಪ್ರಾಡಕ್ಟ್ ಮೆಥಡು, ನೆಕ್ಸ್ಟ್ ಗೈನ್ ರೇಷಿಯೋ, ಕ್ಯಾಪಿಟಲ್ ಅಕೌಂಟು, ಡಿಬೆಂಚರ್ಸು, ಇಷ್ಟಕ್ಕೂ ಸಂಬಂಧಪಟ್ಟಾಗಿ ನಿಮಗೆ ನನ್ನ ಒಂದು ಚಾನಲಲ್ಲಿ ಕ್ವಶನ್ನು ಮತ್ತು ಡೀಟೇಲ್ ಆನ್ಸರ್ ಸಿಗುತ್ತೆ. ನೀವು ವಿಡಿಯೋನ ವಾಚ್ ಮಾಡಬಹುದು. ಯಾಕೆ ಒಂದೊಂದು ಕ್ವಶನಿಗೆ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಕವರ್ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ, ವಾಚ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ಮೆಥಡ್ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಹಾಗಾದರೆ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋದಾದರೆ, ಫಸ್ಟು ಅವರು ಒಂದಿಷ್ಟು ಟ್ರಾನ್ಸಾಕ್ಷನ್ಸನ್ನು ಕೊಟ್ಟಿರ್ತಾರಲ್ಲ, ಅದರಲ್ಲಿ ಕರೆಂಟ್ ಅಸೆಟ್ ಯಾವುದು, ಕರೆಂಟ್ ಲಯಬಿಲಿಟಿ ಯಾವುದು ಅಂತ ಹೇಳ್ಕೊಂಡು ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಅಸೆಟ್ಸ್ ಅಂದರೆ ಏನು, ಲಯಬಿಲಿಟಿ ಅಂದರೆ ಏನು ಅಂತ ಗೊತ್ತಿದೆ ನಿಮಗೆ. ಹಾಗಾಗಿ ಅದರಲ್ಲಿ ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಲಯಬಿಲಿಟಿ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ನೋ ಡೌಟ್ ಅವ್ರು ಕೊಟ್ಟಿರೋದೇ ಕರೆಂಟ್ ಅಸೆಟ್ಸು, ಕರೆಂಟ್ ಲಯಬಿಲಿಟಿನ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ನೀವು ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡು ಟೋಟಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅವರು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಸಲ್ಲಿ ಇನ್ವೆಂಟರೀಸ್ ಕೊಟ್ಟಿದ್ದಾರೆ. ಇನ್ವೆಂಟರೀಸು ಅಸೆಟ್ಟು, ಅಸೆಟ್ಟಲ್ಲಿ ಕರೆಂಟ್ ಅಸೆಟ್ಟು, ಫಿಕ್ಸ್ಡ್ ಅಸೆಟ್ಟು ಗೊತ್ತಿದೆ. ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿದ್ರೆ ಬಿಲ್ಡಿಂಗು, ಮಷಿನರಿ, ಫರ್ನಿಚರ್ ಇದೆಲ್ಲ ಗೊತ್ತಿದೆಯಲ್ಲ, ಅದೆಲ್ಲ ಫಿಕ್ಸ್ಡ್ ಅಸೆಟ್ಸು. ಸೊ ಕರೆಂಟ್ ಅಸೆಟ್ಸ್ನ ಕೊಟ್ಟಿದ್ದಾರಲ್ಲ, ಇದು ಇನ್ವೆಂಟರೀಸ್ ಕರೆಂಟ್ ಅಸೆಟ್ ಅಂತಾಯಿತು. ನೀವು ಪೆನ್ಸಿಲಲ್ಲಿ ಒಂದು ಕ್ವಶನ್ ಪೇಪರಲ್ಲಿ ಮಾರ್ಕ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಹಾಗಾಗಿ ನೀವು ಒಂದು ವರ್ಕಿಂಗ್ ನೋಟ್ನ ಮಾಡ್ಕೊಳ್ಳಿ ಆಯಿತಾ. ಇನ್ವೆಂಟರೀಸು ಕರೆಂಟ್ ಅಸೆಟ್ಸ್ ಆಯಿತು. ನೆಕ್ಸ್ಟು ಟ್ರೇಡ್ ರಿಸೀವಬಲ್ಸು, ಬಿಲ್ಸ್ ರಿಸೀವಬಲ್ಲು, ಇದೆಲ್ಲದೂ ಕೂಡ ಕರೆಂಟ್ ಅಸೆಟ್ ಅಂತಲೇ ಕರಿತೀವಿ ನಾವು ಅಲ್ವಾ. ಸೊ ಕರೆಂಟ್ ಅಸೆಟ್ ಅಂತ ಆಯಿತು. ನೆಕ್ಸ್ಟು ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕು, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವ್ಯಾಲೆಂಟ್ಸು, ಇದೆಲ್ಲದೂ ಕೂಡ ಕರೆಂಟ್ ಅಸೆಟ್ಸು, ಅದು ಕೂಡ ನಿಮಗೆ ಗೊತ್ತಿದೆ. ಸೊ ಕರೆಂಟ್ ಅಸೆಟ್ ಅಂತ ಹೇಳ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಟ್ರೇಡ್ ಪೇಯಬಲ್ಲು, ಬಿಲ್ಸ್ ಪೇಯಬಲ್ಲು, ಇದೆಲ್ಲದೂ ಕೂಡ ಕರೆಂಟ್ ಲಯಬಿಲಿಟಿಯಲ್ಲಿ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಲಯಬಿಲಿಟೀಸು, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಲಯಬಿಲಿಟೀಸು. ದಟ್ ಮೀನ್ಸ್ ಲಾಂಗ್ ಟರ್ಮಿಗೆ ನಾವು ಯಾವುದು ಹೇಳ್ಬೋದು ಅಂತ ಹೇಳಿದ್ರೆ, ಡಿಬೆಂಚರ್ಸ್ ಹೇಳ್ಬೋದು, ಬ್ಯಾಂಕ್ ಲೋನ್ ಹೇಳ್ಬೋದು, ಇದೆಲ್ಲ ನಾನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಲಯಬಿಲಿಟಿ, ಬಿಲ್ಸ್ ಪೇಯಬಲ್ಲು, ಟ್ರೇಡ್ ಪೇಯಬಲ್ಸು, ಈ ರೀತಿದೆಲ್ಲ ಇರುತ್ತೆ. ಓಕೆನಾ? ನೆಕ್ಸ್ಟು ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ, ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಾರೆ, ಹಾಗಾಗಿ ಇದು ಕರೆಂಟ್ ಅಸೆಟ್. ಇನ್ವೆಸ್ಟ್ಮೆಂಟ್ ಅನ್ನೋದು ಅಸೆಟ್, ಕರೆಂಟ್ ಅಸೆಟ್. ನೆಕ್ಸ್ಟು ಪ್ರಪೋಸ್ಡ್ ಡಿವಿಡೆಂಟ್ ಅಂತ ಕೊಟ್ಟಿದ್ದಾರೆ, ಡಿವಿಡೆಂಡ್. ಓಕೆನಾ? ಇದು ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಹೇಳಿದ್ರೆ ಗೊತ್ತಿದೆ, ಅಕೌಂಟಲ್ಲಿ ಇರೋ ಅಮೌಂಟ್ಗಿಂತ ಜಾಸ್ತಿ ಅಮೌಂಟನ್ನು ನಾವೇನು ಮಾಡುವಂಥದ್ದು, ವಿತ್ಡ್ರಾ ಮಾಡುವಂಥದ್ದು. ಯಾವಾಗ ಬ್ಯಾಂಕ್ ಅವರು ನಮಗೆ ಇರುವಂತಹ ಅಮೌಂಟ್ಗಿಂತ ಜಾಸ್ತಿ ಅಮೌಂಟನ್ನು ಡ್ರಾ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ನಮ್ಮ ಒಂದು ಕರೆಂಟ್ ಅಕೌಂಟ್ನ ನಾವು ಓಪನ್ ಮಾಡ್ಕೊಂಡಿರ್ತೀವಲ್ಲ, ಕರೆಂಟ್ ಅಕೌಂಟ್ ಹೋಲ್ಡರಿಗೆ ಎವ್ರಿ ಡೇ ಟ್ರಾನ್ಸಾಕ್ಷನ್ ಮಾಡುವಂತಹ ಬ್ಯಾಂಕ್ ಏನಿರ್ತಾರೆ, ಕಸ್ಟಮರ್ಸ್ ಏನಿರ್ತಾರೆ, ಅವ್ರಿಗೆ ಏನು ಮಾಡ್ತಾರೆ, ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಬ್ಯಾಂಕ್ ಅವರು ಪ್ರೊವೈಡ್ ಮಾಡ್ತಾರೆ. ಹಾಗಾಗಿ ಬಿಸ್ನೆಸ್ ಅಂತ ಹೇಳಿದ್ರ ಮೇಲೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಇದ್ದೇ ಇರುತ್ತೆ. ಬಿಕಾಸ್ ಎವ್ರಿ ಡೇ ಟ್ರಾನ್ಸಾಕ್ಷನ್ನು ಬ್ಯಾಂಕ್ ಜೊತೆ ಬಿಸ್ನೆಸ್ಸು ಮಾಡ್ತಾ ಇರೋದ್ರಿಂದ. ಹಾಗಾಗಿ ಇರುವಂತಹ ಅಮೌಂಟ್ಗಿಂತ ಜಾಸ್ತಿ ವಿತ್ಡ್ರಾ ಮಾಡಿದ್ರೆ ಅದು ನಮಗೆ ಲಯಬಿಲಿಟಿ. ಫ್ಯೂಚರಲ್ಲಿ ನಾವು ಏನು ಮಾಡಬೇಕು, ಅದನ್ನು ಪೇ ಮಾಡಲೇಬೇಕು ಬ್ಯಾಂಕಿಗೆ. ಅದಕ್ಕಾಗಿ ನಾವು ಅದನ್ನ ಏನಂತ ಕರಿತೀವಿ, ಕರೆಂಟ್ ಲಯಬಿಲಿಟಿ ಅಂತ ಹೇಳ್ಕೊಂಡು ಕರಿತೀವಿ. ಅದು ಕೂಡ ಶಾರ್ಟ್ ಟರ್ಮು, ನಮಗಿಂತಿಷ್ಟು ಟೈಮು ಅಂತ ಇರುತ್ತೆ. ಲೋನ್ ಥರ ನಿಮಗೆ ಹೆವಿ ಟೈಮ್ನ, ಲಾಂಗ್ ಟರ್ಮ್ ಟೈಮನ್ನ ಇಲ್ಲಿ ಕೊಡೋದಿಲ್ಲ, ಬೇಗ ನೀವು ಅದನ್ನು ಪೇ ಮಾಡಬೇಕು. ಸೊ ನಾವು ಅದನ್ನು ಕರೆಂಟ್ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಅಲ್ಲಿಗೆ ಅವ್ರು ಕೊಟ್ಟಿರೋಂಥದ್ರಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅಸೆಟ್ ಯಾವುದು, ಲಯಬಿಲಿಟಿ ಯಾವುದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲ ಕರೆಂಟ್ ಅಸೆಟ್ಸನ್ನು ಸಪ್ರೇಟ್ ಡಿವೈಡ್ ಮಾಡಿ, ಕರೆಂಟ್ ಲಯಬಿಲಿಟೀಸ್ನ ಸಪ್ರೇಟ್ ಡಿವೈಡ್ ಮಾಡ್ಕೊಂಡ್ರಾಯ್ತು. ಡಿವೈಡ್ ಮಾಡ್ಕೊಂಡು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೋಡಿ ಈ ರೀತಿ ಕರೆಂಟ್ ಅಸೆಟ್ಸ್ ಯಾವ್ಯಾವುದಿದೆ ಅದನ್ನು ಒಂದು ವರ್ಕಿಂಗ್ ನೋಟ್ ಬರ್ಕೊಂಡು ಅಷ್ಟು ಅಮೌಂಟನ್ನು ಅಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಆ ಅಮೌಂಟನ್ನು ಬರ್ಕೊಳ್ಳಿ. 1,20,000, ಟ್ರೇಡ್ ರಿಸೀವಬಲ್ಸು 90,000, 22,800, 7,200 ಇಲ್ಲಿ ಕೊಟ್ಟಿದ್ದಾರಲ್ಲ, ಆ ಅಮೌಂಟನ್ನು ಬರ್ಕೊಂಡು ಟೋಟಲ್ ಮಾಡ್ಕೊಳ್ಳೋದು. ಓಕೆನಾ? ಟೋಟಲ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬರ್ಕೊಳ್ಬೇಕು. ಇದರಲ್ಲಿ
ಅಸೆಟ್ಸಲ್ಲಿ 3 ಕರೆಂಟ್ ಲಯಬಿಲಿಟಿ ಇದೆ, ಟ್ರೇಡ್ ಪೇಯಬಲ್ಲು, ಡಿವಿಡೆಂಡು, ಬ್ಯಾಂಕ್ ಓವರ್ ಡ್ರಾಫ್ಟು. ಅದನ್ನು ಬರ್ಕೊಂಡು ಅಮೌಂಟನ್ನು ಬರ್ಕೊಂಡು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡಾಗ ನಿಮಗೆ ಕರೆಂಟ್ ಲಯಬಿಲಿಟಿ ಟೋಟಲು 3 ಲ್ಯಾಕ್ ಸಿಕ್ತು, ಕರೆಂಟ್ ಅಸೆಟ್ಸ್ ಟೋಟಲು 2,40,000 ಸಿಕ್ತು. ಈ ಎರಡು ಅಮೌಂಟು ನಮಗೆ ಇಂಪಾರ್ಟೆಂಟು. ಯಾಕಂತ ಹೇಳಿದರೆ ನಾವಿವಾಗ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಬ್ಲಮಲ್ಲಿ ಕೇಳಿರೋದಿದೆ. ಸೊ ಕರೆಂಟ್ ರೇಷಿಯೋ ಮತ್ತು ಕ್ವಿಕ್ ರೇಷಿಯೋನ ಏನು ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಕರೆಂಟ್ ರೇಷಿಯೋ ಫಾರ್ಮುಲಾ ಏನು, ಕ್ವಿಕ್ ರೇಷಿಯೋ ಫಾರ್ಮುಲಾ ಏನು ಅಂತ ನೋಡ್ಕೊಳ್ಳೋದಾದರೆ, ಕರೆಂಟ್ ರೇಷಿಯೋ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಕ್ವಿಕ್ ರೇಷಿಯೋ ಈಸ್ ಈಕ್ವಲ್ ಟು ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸು. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಕರೆಂಟ್ ಅಸೆಟ್ಸ್ನ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ ನಿಮಗೆ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ. ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ ಇನ್ವೆಂಟರೀಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅಡ್ವಾನ್ಸು. ಇನ್ವೆಂಟರಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸು, ಅಡ್ವಾನ್ಸು ಇದು ಮೂರನ್ನ ಸೇರಿಸಿದ್ರೆ ನಾವು ಕ್ವಿಕ್ ಅಸೆಟ್ ಅಂತ ಕರಿತೀವಿ. ಇನ್ವೆಂಟರೀಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಅಡ್ವಾನ್ಸು. ಈ ಪ್ರಾಬ್ಲಮಲ್ಲಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಕೊಟ್ಟಿಲ್ಲ, ಅಡ್ವಾನ್ಸಸ್ಸು ಕೊಟ್ಟಿಲ್ಲ, ಜಸ್ಟ್ ಏನು ಕೊಟ್ಟಿದ್ದಾರೆ, ಇನ್ವೆಂಟರೀಸ್ ಕೊಟ್ಟಿದ್ದಾರೆ. ಹಾಗಾದರೆ ನಾವೇನು ಮಾಡಬೇಕು, ಟೋಟಲ್ ಅಸೆಟ್ಸ್ ಇದೆಯಲ್ಲ ಕರೆಂಟ್ ಅಸೆಟ್ಸು, ಆ ಕರೆಂಟ್ ಅಸೆಟ್ಸಲ್ಲಿ ಇನ್ವೆಂಟರೀಸ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ. ಅದೇ ಈ ಪ್ರಾಬ್ಲಮಲ್ಲಿ ಪ್ರೀಪೇಯ್ಡ್ ಇದ್ದಿದ್ರೆ ಅದನ್ನು ಕೂಡ ಇದರಲ್ಲಿ ಲೆಸ್ ಮಾಡಬೇಕಾಗಿತ್ತು. ಅಡ್ವಾನ್ಸ್ ಇದ್ದಿದ್ರೆ ಈ ಅಮೌಂಟಲ್ಲಿ ಲೆಸ್ ಮಾಡಿ ಉಳಿದಿರೋ ಅಮೌಂಟನ್ನು ನಾವೇನಂತ ಮಾಡಬೇಕಾಗತ್ತೆ, ಕ್ವಿಕ್ ಅಸೆಟ್ಸ್ ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇವಾಗ ಏನು ಮಾಡೋಣ, ಕರೆಂಟ್ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ, ಹಿಯರ್ ಕರೆಂಟ್ ರೇಷಿಯೋ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ ಎಷ್ಟಿದೆ, 2,40,000. ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಕರೆಂಟ್ ಅಸೆಟ್ಟು 2,40,000, ಕರೆಂಟ್ ಲಯಬಿಲಿಟಿ 3 ಲ್ಯಾಕ್ ಅಂತಿದೆ. ಸೊ ಏನು ಮಾಡೋಣ, ಆ ಅಮೌಂಟನ್ನು ಇಲ್ಲಿ ಬರ್ಕೊಂಡ್ರಾಯ್ತು. 2,40,000 ಡಿವೈಡೆಡ್ ಬೈ 3 ಲ್ಯಾಕ್ ಈಸ್ ಈಕ್ವಲ್ ಟು 0.8:1. ಗೊತ್ತು, ರೇಷಿಯೋ ಬರೆಯುವಾಗ ನಾವು 1 ಹಾಕ್ತೀವಿ. ನೆಕ್ಸ್ಟು ಕ್ವಿಕ್ ರೇಷಿಯೋ ಫಾರ್ಮುಲಾ, ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಅಮೌಂಟ್ ಹಾಕೋದಾದರೆ 1,20,000 ಡಿವೈಡೆಡ್ ಬೈ 3 ಲ್ಯಾಕ್. 1,20,000 ಹೇಗೆ ಬಂತು ಅನ್ನೋದು ಗೊತ್ತಾಗಿದೆಯಲ್ಲ. ಕರೆಂಟ್ ಅಸೆಟ್ಸ್ ಮೈನಸ್ ಕ್ವಿಕ್ ಅಸೆಟ್ಸ್ ಮಾಡಿದಾಗ ನಮಗೆ ರಿಮೈನಿಂಗ್ ಕ್ವಿಕ್ ಅಸೆಟ್ಸ್ ಸಿಗುತ್ತೆ. ಸೊ 1,20,000 3 ಲ್ಯಾಕ್ ಈಸ್ ಈಕ್ವಲ್ ಟು 0.4:1. ಸೊ ಇದಿಷ್ಟು ಕೂಡ ನಿಮಗೆ ಸೆಕ್ಷನ್ ಸಿ ಯಲ್ಲಿ ಕೇಳಿರುವಂತಹ 30th ಪ್ರಾಬ್ಲಮಿನ ಕ್ವಶನ್ನು ಮತ್ತು ಆನ್ಸರು. ಸೊ ಇಲ್ಲಿಗೆ 6 ಕ್ವಶನ್ಸು ಮತ್ತು ಆನ್ಸರ್ಸು ನಿಮಗೆ ಸಿಕ್ತು. ಎಕ್ಸಾಮಲ್ಲಿ ನಿಮಗೆ ಕೇಳೋದು ಟೋಟಲ್ ಆಗಿ ಸೆಕ್ಷನ್ ಸಿ ಯಲ್ಲಿ 7 ಕ್ವಶನ್ಸು. ನೀವು ಅಟೆಂಡ್ ಮಾಡಬೇಕಾಗಿರೋದು 4 ಕ್ವಶನ್ಸು. ಪ್ರಾಡಕ್ಟ್ ಮೆಥಡ್ ಆದರೂ ಮಾಡಿ, ರೇಷಿಯೋ ಆದರೂ ಮಾಡಿ, ಕ್ಯಾಪಿಟಲ್ ಅಕೌಂಟ್ ಆದರೂ ಮಾಡಿ, ಅಥವಾ ಡಿಬೆಂಚರ್ಸಿಗೆ ಸಂಬಂಧಪಟ್ಟಿದ್ದಾದರೂ ಮಾಡಿ, ಬ್ಯಾಲೆನ್ಸ್ ಶೀಟ್ ಆದರೂ ಮಾಡಿ, ಅಥವಾ ರೇಷಿಯೋಸ್ ಆದರೂ ಮಾಡಿ. ನಿಮಗೆ ಯಾವುದು ಈಸಿನೋ ಅದನ್ನು ನೀವು ಮಾಡಬಹುದು. ಓಕೆನಾ. ನೆಕ್ಸ್ಟ್ ಸೆಕ್ಷನ್ ಡಿ ಯಲ್ಲಿ ಇರುವಂತಹ 7 ಕ್ವಶನ್ಸ್ ಇರುತ್ತೆ. ಸೆಕ್ಷನ್ ಡಿ ಯಲ್ಲೂ ಕೂಡ ಓನ್ಲಿ 3 ಕ್ವಶನ್ಸಿಗೆ ಅಷ್ಟೇ ನೀವು ಆನ್ಸರ್ನ ಬರೀಬೇಕು. ಯಾವ 3 ಕ್ವಶನ್ಸನ್ನ ನೀವು ಅಟೆಂಡ್ ಮಾಡಲಿಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಆ ಒಂದು ಕಾನ್ಸೆಪ್ಟನ್ನು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ನೀವು ಅಡ್ಮಿಷನ್ನು ಮತ್ತು ಡಿಸಲ್ಯೂಷನ್ನ ಕ್ವಿಟ್ ಮಾಡೋದಿಲ್ಲ. ಅದೆರಡು ಕೂಡ ಏನೋ ಸ್ಕೋರ್ ಮಾಡಲಿಕ್ಕೆ ವೆರಿ ಈಸಿ. ಅದ್ರ ಜೊತೆಗೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈಸಿಯಾಗಿ ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾಗಿ ಡೌಟ್ಸ್ ಬೇಡ, ಕರೆಕ್ಟಾಗಿ ಅದನ್ನು ನೋಡಿಕೊಂಡ್ರೆ ಆಯಿತು. ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇದೇ ರೀತಿ ಇಂಪಾರ್ಟೆಂಟ್ ವೀಡಿಯೋಗಳು ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು, ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯ್ತು. ನಾನು ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ. ಎಕ್ಸಾಮ್ ಚೆನ್ನಾಗಾಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಆಲ್ ದ ಬೆಸ್ಟ್.